ನಮಸ್ಕಾರ. ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ ನನ್ನ PR ಯೂಟ್ಯೂಬ್ ಚಾನಲ್ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಇವತ್ತಿಗೆ ನನ್ನ ಚಾನಲ್ಲು ಆರಂಭಿಸಿ 1 ವರ್ಷ ಆಗತ್ತೆ. ಇದೇ 1 ವರ್ಷದಿಂದ ಕೆಲವೊಂದೆರಡು ಚಾನಲ್ಗಳಲ್ಲಿ ಒಂದು ಅಣ್ಣವರ ಚಿತ್ರಗಳ ಬಗ್ಗೆ ಒಂಥರ ಹೀನಮಾನವಾಗಿ, ಅಂದರೆ ಈ ಚಿತ್ರ ಓಡಿಲ್ಲ, ಈ ಚಿತ್ರ ಅಷ್ಟು ಯಶಸ್ವಿಯಾಗಿಲ್ಲ, ಈ ಚಿತ್ರ ಏನೂ ಇಲ್ಲ ಅನ್ನೋ ಥರ ಬಿಂಬಿಸ್ತಾ ಬಂತು 1-2-3 ಚಾನಲ್ಲು. ನಾನು ಆವಾಗ ಕೂತ್ಕೊಂಡು ಯೋಚನೆ ಮಾಡಿದೆ, ಇದನ್ನು ಯಾಕೆ ನಾವು ಮಾಡಬಾರ್ದು. ನಾವು ಯಾವ ಚಿತ್ರದ ಬಗ್ಗೆನೂ ಕೆಟ್ಟದಾಗಿ ಹೇಳೋದಿಲ್ಲ. ಬೇರೆ ಒಬ್ಬ ನಾಯಕ ನಟ ಆಗಲಿ, ಯಾರೇ ಆಗಲಿ, ಯಾವೇ ಭಾಷೆ ಆಗಲಿ, ಯಾವೇ ಚಿತ್ರದ ಬಗ್ಗೆ ನಾವು ಕೆಟ್ಟದಾಗಿ ಮಾತಾಡಿದೆ, ನಮ್ಮ ಅಣ್ಣವ್ರ ಸಾಧನೆಗಳನ್ನು, ಅಣ್ಣವ್ರ ಚಿತ್ರಗಳ ಸಾಧನೆಗಳನ್ನು ನಾವು ಒಂದೊಂದೇ ಬಿಚ್ಚಿಡೋಣ, ಎಲೆಯಾಗಿ ಬಿಚ್ಚಿಡೋಣ. ಮತ್ತು ಆಗ ಅಣ್ಣವರ ಅಭಿಮಾನಿಗಳ ಕಷ್ಟ, ನೋವುಗಳು ಎಲ್ಲನೂ ನಾವು ಆಚೆ ತೋರ್ಸೋಣ ಜನಕ್ಕೆ ಅಂತ ಯೋಚನೆ ಮಾಡಿ ಹೋದ ವರ್ಷ 2025 ಜನವರಿ 1ನೇ ತಾರೀಕು ನಾನು ಅಣ್ಣವರ ಒಂದು ಚಾನಲ್ನ ಆರಂಭಿಸಲೇಬೇಕು ಅಂತ ಯೋಚನೆ ಮಾಡಿ PR ಯೂಟ್ಯೂಬ್ ಚಾನಲ್ ಅಂತ ಹೆಸರಿಟ್ಟು ನಾನು ಆರಂಭಿಸಿದೆ. ಈ PR ಅಂದರೆ ಪಡುಕೋಣೆ ರಾಮರಾವ್ ಅಂತ ನಮ್ಮ ತಂದೆ ಹೆಸರಾಗುತ್ತೆ, ಪದ್ಮಭೂಷಣ ರಾಜ್ಕುಮಾರ್ ಅಂತ ನಮ್ಮ ಅಣ್ಣವ್ರ ಹೆಸರಾಗುತ್ತೆ, ಮತ್ತು ನನ್ನ ಹೆಸರು ಪಡುಕೋಣೆ ರಾಘವೇಂದ್ರ ಅಂತಲೂ ಆಗುತ್ತೆ, ಮತ್ತು ನಮ್ಮ ಪರಮಾತ್ಮ ಅಪ್ಪು ಬಾಸ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹೆಸರು ಆಗುತ್ತೆ ಅಂತ ಯೋಚನೆ ಮಾಡಿ, ಮತ್ತು ಇನ್ನೊಂದು ಅಮ್ಮವ್ರ ಹೆಸರು ಸಹ ಆಗುತ್ತೆ, ಪಾರ್ವತಮ್ಮ ರಾಜ್ಕುಮಾರ್ ಅಂತ. ಇದನ್ನೆಲ್ಲ ಒಟ್ಟಿಗೆ ಯೋಚನೆ ಮಾಡಿ PR ಅಂತ ಹೆಸರಿಟ್ಟು ಮಾಡಿದೆ. ನಾನು ಈ PR ಅಂತ ಹೆಸರಿಟ್ಟು ಮಾಡಿದ್ದಕ್ಕೆ ನನಗೆ ಅವತ್ತು 2025ರಿಂದ ಇಲ್ಲಿವರೆಗೂ ನನ್ನ PR ಯೂಟ್ಯೂಬ್ ಚಾನಲ್ಗೆ ನನಗೆ ಬೆನ್ನೆಲುವಾಗಿ ನನ್ನ ಜೊತೆಯಲ್ಲಿ ನಿಂತ ಆತ್ಮೀಯ ಸೋದರನಂತಿರುವಂಥ ಜಯಂತ್ಗೆ ನಾನು ಮೊದಲು ಧನ್ಯವಾದಗಳು ತಿಳಿಸ್ತೀನಿ. ಯಾಕಂದರೆ ಅವನೇ ನನಗೆ ಫಸ್ಟು ಯೂಟ್ಯೂಬ್ ಚಾನಲ್ ಮಾಡಿ ಅಣ್ಣ, ನೀವು ಈ ಥರ ಐಡಿಯಾ ಇಟ್ಕೊಂಡಿದ್ದೀರ ಅಂದರೆ ಇದು ಮಾಡಿ ಸಕ್ಸಸ್ ಆಗುತ್ತೆ ನೋಡಿ ಅಂತ ಹೇಳ್ಬಿಟ್ಟು ನನ್ನನ್ನು ಉರಿದುಂಬಿಸ್ದ. ಮತ್ತು ಪ್ರತಿಯೊಂದು ವಿಷಯದಲ್ಲೂ ನನ್ನ ಜೊತೆ ಚರ್ಚೆ ಮಾಡ್ತಿದ್ದ. ಅವತ್ತಿಂದ ಇವತ್ತವರೆಗೂ 365 ದಿನವೂ ಒಂದು ದಿನವೂ ನಾವು ಅವನ ಜೊತೆ ಚರ್ಚೆ ಮಾಡಿಲ್ದಿದ್ದೇ ಇಲ್ಲ. ಪ್ರತಿಯೊಂದನ್ನು ಈ ವಿಡಿಯೋ ಹಾಕೋಣ, ಇದು ಮಾತಾಡಿ, ಇದನ್ನು ಹಿಂಗೆ ಅಂತ ಪ್ರತಿಯೊಂದು ಅವನ ಹತ್ರ ಚರ್ಚೆ ಮಾಡಿ ನಾನು ಆಗ್ತಿದ್ದೆ. ನನಗೆ ಮೊದಲಾಗಿ ಸಪೋರ್ಟಾಗಿ ಸಂಪೂರ್ಣ ಬೆಂಬಲ ನೀಡೋದನು ಜಯನ್. ಇನ್ನು ಎರಡನೇದಾಗಿ ನಮ್ಮ ಧರ್ಮಪತ್ನಿ ಉಷಾ ಅವರು, ಹಾಗೆ ನನ್ನ ಮಗಳು ಲಿತಿ, ಇವರಿಬ್ಬರೂ ಅಷ್ಟೇ ಸಂಪೂರ್ಣವಾಗಿ ನನಗೆ ಬೆಂಬಲ ಕೊಟ್ಟು ನನಗೆ ವಿಡಿಯೋ ಮಾಡೋಕ್ಕೆ, ಮತ್ತು ನಾನು ಎಲ್ಲೇ ಹೋದ್ರೂ ಆ ವಿಡಿಯೋ ಚಿತ್ರೀಕರಣ ಮಾಡ್ಕೊಂಬಂದ್ರ ಮೇಲೂ ನನಗೆ ಅದನ್ನ ಎಡಿಟಿಂಗ್ ಮಾಡೋಕ್ಕೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ಕೊಂಬಂದರು. ಇನ್ನು ಮೂರನೇದಾಗಿ ಇನ್ನೊಬ್ಬ ಆತ್ಮೀಯ ಗೆಳೆಯ ಧನುಷ್, ಇವನು ಅಷ್ಟೇ, ಇವನು ಅವತ್ತಿಂದ ನಾನು ಆರಂಭಿಸಿದ ಕ್ಷಣದಿಂದ ಇವತ್ತವರೆಗೂ ನನ್ನ ಜೊತೆಯಲ್ಲಿದ್ದು ಪ್ರತಿಯೊಂದು ವಿಡಿಯೋ ಮಾಡಬೇಕಾದ್ರೂ ಈ ವಿಷಯ ಮಾತಾಡಿ ನೋಡಿ, ಇದು ಹೆಂಗಿರುತ್ತೆ, ಮತ್ತು ಕೆಲವು ವಿಷಯಗಳಿಗೆ ನಮಗೆ ಫೋಟೋಸು ಏನಾರ ಬೇಕಾದಾಗ ಅವನು ಹುಡುಕಿ ಪ್ರತಿಯೊಂದು ಫೋಟೋ ಶೇರ್ ಮಾಡೋದು ನನಗೆ, ಇದನ್ನು ಹಾಕಿ ಇದು ಈ ವಿಷಯಕ್ಕೆ ಫೋಟೋ ಬೇಕಾಗತ್ತೆ ನೋಡಿ, ಮತ್ತು ಈ ವಿಷಯ ನೀವು ತಪ್ಪು ಮಾತಾಡಿದ್ದೀರಾ, ಕೆಲವು ತಿದ್ದುಗಳನ್ನ ಮಾಡೋದು, ಇದೆಲ್ಲ ಮಾಡೋದು. ಇವ್ರು 4 ಜನಕ್ಕೂ ನಾನು ವಿಶೇಷವಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇನ್ನು ನನ್ನ ಚಾನಲ್ನ ವೀಕ್ಷಿಸಿದ ಅಣ್ಣವರ ಪ್ರೀತಿಯ ಮೊಮ್ಮಗ ಧೀರೇನ್ ರಾಮ್ಕುಮಾರ್ ಅವರು ಸಹ ನನ್ನ ಚಾನಲ್ನ ನೋಡಿ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ ರಘುವರೇ ಅಂಥೇಳಿ ಅವರೇ ಸಹ ನನ್ನ ಚಾನಲ್ಗೆ ಒಳ್ಳೆಯದಾಗಲಿ ಅಂತ ಒಂದು ವಿಡಿಯೋವನ್ನು ಮಾಡಿ ನನಗೆ ಕಳಿಸಿದ್ರು. ಅವ್ರಿಗೂ ನಾನು ವಿಶೇಷವಾದ ಕೃತಜ್ಞತೆ ಸಲ್ಲಿಸ್ತೀನಿ. ಅದರ ಜೊತೆ ಇನ್ನು ನಮ್ಮ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದಂಥ ನಮ್ಮ ಪ್ರೀತಿಯ ಗೋವಿಂದಣ್ಣ, ಸಾರಾ ಗೋವಿಂದಣ್ಣ, ಇವರು ಸಹ ನನ್ನ ಚಾನಲ್ನ ನೋಡಿ
ಅವರು ಮಗನ ಅವ್ರ ಕೈಯಲ್ಲಿ ನನಗೆ ಫೋನ್ ಮಾಡಿಸಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ಯಾ ಕಣೋ, ಸಕ್ಕದ ಮಾಡ್ತಾಯಿದ್ದೆ ಅಂಥೇಳಿ ಮನೆಗೆ ನನ್ನ ಕರೆಸಿ ಅವರ ಬಳಿ ಇದ್ದಂಥ ಹಲವಾರು ದಾಖಲೆಗಳನ್ನು, ಆ ಅಣ್ಣವರ ಹಳೇ ಹೋರಾಟದ ಮೆರವಣಿಗೆಯ ಪೇಪರ್ ಕಟ್ಟಿಂಗ್ಸ್ಗಳು ಮತ್ತು ಆ ಮೆರವಣಿಗೆ ಸಂದರ್ಭಗಳು, ಇನ್ನೆಲ್ಲ ಪೇಪರ್ ಕಟ್ಟಿಂಗ್ಸ್, ಪ್ರಜಾವಾಣಿ, ಕನ್ನಡಪ್ರಭ, ಈ ಥರ ಸುಮಾರು ಒಂದು 40-50 ವರ್ಷದ ಹಿಂದೆ ಇರೋ ಪೇಪರ್ ಕಟ್ಟಿಂಗ್ಸ್ನೆಲ್ಲ ಅವ್ರು ನನಗೋಸ್ಕರ ಕೊಟ್ಟರು. ಅವರೇ ಸ್ವತಃ ವಿಡಿಯೋ ನೋಡಿ ಚೆನ್ನಾಗಿ ಮಾಡ್ತಾಯಿದೆ ಅಂತೇಳಿ ಕರೆಸಿ ಇದನ್ನೆಲ್ಲ ಕೊಟ್ಟಿದ್ದು ನಿಜಕ್ಕೂ ಒಂದು ನನಗೆ ಒಂಥರ ಇನ್ನೂ ಹೆಚ್ಚಿನ ಶಕ್ತಿ ಬಂತು. ಯಾಕಂದರೆ ನಾವು ಅಣ್ಣವ್ರು ಅಂದ ತಕ್ಷಣ ಮೊದಲು ನಮಗೆ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘನೇ ನಮಗೆ ಬರೋದು. ಅದರ ಅಧ್ಯಕ್ಷರೇ ನನಗೆ ಫೋನ್ ಮಾಡಿ ಇದನ್ನೆಲ್ಲ ಮಾಡೋ, ಚೆನ್ನಾಗಿ ಮಾಡ್ತಾಯಿದ್ಯಾ ಕಣೋ, ತುಂಬ ಚೆನ್ನಾಗಿ ಹೇಳ್ತಾ ಇದೆಯಾ ನೋಡು ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿದ್ರು. ಇದು ನನಗೆ ಒಂಥರ ಇನ್ನೂ ಪುಷ್ಟಿ ಬಂತು ಇನ್ನೂ ವೀಡಿಯೋಗಳನ್ನ ಹೆಚ್ಚಾಗಿ ಮಾಡೋಕ್ಕೆ. ಅವ್ರಿಗೂ ಸಹ ನಾನು ವಿಶೇಷವಾದ ಕೃತಜ್ಞತೆಗಳನ್ನು ಮತ್ತು ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಇನ್ನು ಈ ಚಾನಲ್ನ ನಾನು ಹೀಗೆ ಅಣ್ಣವರು ಮತ್ತು ಅಣ್ಣವರ ಅಭಿಮಾನಿಗಳು ಯಾರ್ಯಾರು ಏನೇನು ಕಷ್ಟಪಟ್ಟರು, ಅವರು ಅನುಭವಿಸಿದ ನೋವುಗಳು, ಮತ್ತು ಅವರು ಸ್ಟಾರ್ ಮೆರವಣಿಗೆ ಯಾವ ಥರ ಮಾಡ್ತಾಯಿದ್ರು, ಯಾವ ಥರ ಕಟೌಟ್ಗಳಾಗ್ತಾಯಿದ್ರು, ಮತ್ತು ಕನ್ನಡಕ್ಕಾಗಿ ಅವರು ಹೋರಾಟ ಮಾಡಿದ್ದೇನು, ಇದನ್ನೆಲ್ಲ ಇತಿಹಾಸನ ನಾನು ಇನ್ನು ಮುಂದಕ್ಕೆ ಬರ್ತೀನಿ. ಮತ್ತು ಬರೀ ಇದು ಅಣ್ಣವ್ರ ಚಾನಲ್ಲೇ ಅಂತಂದಲ್ಲ, ಕನ್ನಡದ ವಿಷಯಕ್ಕೂ ಅಷ್ಟೇ. ನಾಡು ನುಡಿಗಾಗಿ ಯಾರು ತಮ್ಮ ಪ್ರಾಣವನ್ನು ತ್ಯಾಗ ಅರ್ಪಿಸಿದ್ದಾರೆ, ಮತ್ತು ನಾಡು ನುಡಿಗಾಗಿ ತಮ್ಮ ಮನೆಯಲ್ಲಿದ್ದ ಎಲ್ಲ ವಸ್ತುಗಳನ್ನ ಕಳ್ಕೊಂಡು ಬೀದಿಗೆ ಬಿದ್ದಿದ್ದಾರೆ. ಎಷ್ಟೋ ಜನ ಇದ್ದಾರೆ ಆ ಥರದವರು. ಈಗಲೂ ಸಹ ಎಷ್ಟೋ ಜನ ನಾಡು ನುಡಿಗೆ ಹೋರಾಟ ಮಾಡ್ತಾಯಿದ್ದಾರೆ. ಇಂಥ ವ್ಯಕ್ತಿಗಳನ್ನ ಹುಡುಕಿ, ಎಲೆಮರೆಯಂತೆ ಕಾಯಿರುವಂಥ ವ್ಯಕ್ತಿಗಳನ್ನ ಹುಡುಕಿ ಅವ್ರನ್ನ ಮುಂದೆ ತಂದು ನಾನು ಜನಕ್ಕೆ ತೋರಿಸ್ಬೇಕನ್ನೋ ಒಂದು ಆಸೆ ನನ್ನಲ್ಲಿದೆ. ಅದನ್ನೆಲ್ಲ ಇನ್ನು ಆದಷ್ಟು ಬೇಗ, ಅತಿ ಶೀಘ್ರದಲ್ಲಿ ಇನ್ನೂ ಕೆಲವು ಆದಷ್ಟು ಬೇಗ ನಾನು ಎಲ್ಲರನ್ನೂ ಅವ್ರನ್ನೆಲ್ಲ ಇಂಟರ್ವ್ಯೂ ಮಾಡ್ತೀನಿ. ಈಗಷ್ಟೇ ಒಂದು 5 ಜನನ ನಾನು ಸಂದರ್ಶನ ಸಹ ಮಾಡಿದ್ದೀನಿ. ಮೊದಲನೇ ಸಂದರ್ಶನಾಗಿ KV ರಾಜಣ್ಣ ಅವರು ಅದ್ಭುತವಾದ ವಿಷಯಗಳನ್ನ ಜನಕ್ಕೆ ಹಂಚಿದ್ರು. ಅದ್ಭುತವಾಗಿ ಒಂದು ಸಂಗ್ರಹ ಮಾಡಿದರು. ಅದನ್ನೆಲ್ಲ ಅವರು ಜನಕ್ಕೆ ತೋರಿಸ್ಕೊಟ್ರು. ಇನ್ನು ಎರಡನೇದಾಗಿ ನವಯುಗ ಹೋಟ್ಲ್ನ ಮಾರುತಿಯವರು, ಅವರು ಸಹ ಅಪ್ಪು ಬಾಸ್ಗೆ ತುಂಬ ಹತ್ತಿರದಲ್ಲಿದ್ದರು. ಅವರು ಸಹ ಅದ್ಭುತವಾದ ವಿಷಯಗಳನ್ನ ಹಂಚ್ಕೊಂಡ್ರು. ಮತ್ತು ಅದಾದ ನಂತರ ನಮ್ಮ ಸೋದರ ಮಾವ ಬಿಡಾ ಜನಾರ್ದನವರು, ಸುಮಾರು ಅಣ್ಣವ್ರ ಜೊತೆ ಒಂದು 40 ವರ್ಷ ಇದ್ದವರು, ಅಣ್ಣವ್ರಿಗೆ 30 ವರ್ಷ ಬೀಡ ತಿನ್ನಿಸಿದವರು ಅವರು. ಅವರು ಸಹ ಅದ್ಭುತವಾದ ವಿಷಯಗಳನ್ನು ಅವರು ಜನಕ್ಕೆ ಕೊಟ್ಟರು. ಅವ್ರ ನಂತರ ವಿಜಯ್ ಕುಮಾರ್ ಅಂತ, ಅವರು ಸಹ ಅಣ್ಣವ್ರನ್ನ ಆತ್ಮೀಯವಾಗಿ ಮತ್ತು ಹತ್ತಿರದಿಂದ ನೋಡಿ ಅಣ್ಣವ್ರನ್ನ ಆರಾಧಿಸಿದ್ರು. ಅವ್ರ ನಂತರ ಮತ್ತು ನಮ್ಮ ಹಿರಿಯ ಸಾಹಿತಿಗಳು ಲಕ್ಷ್ಮೀ ಶ್ರೀನಿವಾಸ್ ಅವರು ಹಳೆಯದು ಅಣ್ಣವರು ಪಿಕ್ಚರ್ದು ಶೂಟಿಂಗೆಲ್ಲ ನೋಡಿದರು. ಅಣ್ಣವ್ರ ಬಗ್ಗೆ ಒಂದು 5 ಪುಸ್ತಕ ಸಹ ಬರೆದಿದ್ರು. ಅವ್ರನ್ನೂ ಸಹ ಸಂದರ್ಶನ ಮಾಡಿದೆ. ಅವರು ಅದ್ಭುತವಾದ ವಿಷಯಗಳನ್ನ ಜನಕ್ಕೆ ಹಂಚಿಕಿಸಿದ್ರು. ಈ 5 ಜನಕ್ಕೂ ನಾನು ವಿಶೇಷವಾದ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಇನ್ನು ಮುಂದಕ್ಕೂ ಸಹ ಇನ್ನು ಅನೇಕ ಅಭಿಮಾನಿಗಳು, ಕರ್ನಾಟಕದಲ್ಲಿ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ನನ್ನ ಕೈಯಲ್ಲಿ ಯಾರ್ಯಾರು ಸಾಧ್ಯನೋ ಅವ್ರನ್ನೆಲ್ಲ ನಾನು ಇಂಟರ್ವ್ಯೂ ಮಾಡಿ ಅವರಲ್ಲಿದ್ದಂಥ ಅಭಿಮಾನ, ಅಣ್ಣವ್ರು ಯಾವ ಥರ ಅಂತ ಜನಕ್ಕೆ ತೋರಿಸ್ಕೊಳ್ಳೋದು ನನ್ನ ಪ್ರಯತ್ನ ಮಾಡ್ತೀನಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ, ಪ್ರೀತಿ, ಅಭಿಮಾನ ಸದಾ ನನ್ನ ಮೇಲಿರಲಿ, ಈ ಚಾನಲ್ ಮೇಲಿರಲಿ ಅಂತ ನಾನು ಕೇಳ್ಕೊತೀನಿ. ನನ್ನ ಚಾನಲ್ಗೆ ಒಂದು 5922 ಸಬ್ಸ್ಕ್ರೈಬ್ಗಳಾಗಿದೆ. ಈ ಸಬ್ಸ್ಕ್ರೈಬ್ ಮಾಡಿದೆ ಎಲ್ಲರಿಗೂ ನನ್ನ ವಿಶೇಷವಾದ ಧನ್ಯವಾದಗಳು. ಇನ್ನು ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡ ಅಣ್ಣವ್ರ ವಿಷಯಗಳನ್ನ ಮತ್ತು ಕನ್ನಡ ಚಿತ್ರರಂಗ ವಿಷಯಗಳನ್ನ ನಾನು ಈ ಚಾನಲ್ನಲ್ಲಿ ಹಾಕ್ತಾಯಿರ್ತೀನಿ. ನಿಮಗಿಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನನಗೆ ನೇರವಾಗಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನನಗೆ ತಿಳಿಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.